ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಪ್ರಾಬ್ಲಮನ್ನು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ. ನಾರ್ಮಲಾಗಿ ಏನಾಗುತ್ತೆ, ಕೆಲವೊಮ್ಮೆ ನಿಮಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೊಬೈಲ್ನ ನೆಟ್ವರ್ಕ್ ಬಂದುಬಿಟ್ಟು ಫುಲ್ ಇರುತ್ತೆ, ಬಟ್ ನೀವು ಒಂದು ಹೆಜ್ಜೆ ಮುಂದೆ ಹೋದಾಗ ಫುಲ್ ಝೀರೋ ಆಗಿಬಿಡುತ್ತೆ. ಅಂದರೆ ಕಂಪ್ಲೀಟಾಗಿ ನಿಲ್ ಆಗುತ್ತೆ, ಒಂದು ಕಾಲ್ ಕೂಡ ಬರೋಲ್ಲ, ಕಾಲ್ ಕೂಡ ಹೋಗಲ್ಲ ಅಂತ ಹೇಳ್ಬೋದು. ಸೊ ಇದು ಯಾಕಾಗುತ್ತೆ, ಏನು ಇದಕ್ಕೆ ಸೊಲ್ಯೂಷನ್, ನಿಮಗೆ 100% ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಈ ಸೆಟ್ಟಿಂಗನ್ನು ನೀವು ಮಾಡಿದ ನಂತರ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಬಂದುಬಿಟ್ಟು ನೀವು ಯಾವುದೇ ಪ್ಲೇಸಿಗೆ ಹೋಗಿ ಫುಲ್ ನೆಟ್ವರ್ಕ್ ಇರುತ್ತೆ, ಹೈ ಸ್ಪೀಡ್ ನೆಟ್ವರ್ಕ್ ಇರುತ್ತೆ, ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ ಕೂಡ ಬರುತ್ತೆ. ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇದು ನಿಮಗೆ 4G ಫೋನಲ್ಲಿ ಸಪೋರ್ಟ್ ಆಗುತ್ತೆ, 5G ಫೋನಲ್ಲಿ ಕೂಡ ಆಗುತ್ತೆ. ನಾರ್ಮಲಾಗಿ 4G 5G ಎರಡೂ ಫೋನಲ್ಲಿ ಆಗುತ್ತೆ, ಯಾವುದೇ ಕಂಪ್ನಿ ಫೋನಲ್ಲಿ ಆಗುತ್ತೆ, ಹಳೆ ಫೋನಲ್ಲಿ ಆಗುತ್ತೆ, ಹೊಸ ಫೋನಲ್ಲಿ ಆಗುತ್ತೆ. ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಸೆಟ್ಟಿಂಗು. ನಿಮಗೆ 4 ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. ಈ 4 ಸೆಟ್ಟಿಂಗನ್ನು ಮಾಡಿದ ನಂತರ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಬಂದುಬಿಟ್ಟು ಫುಲ್ ಇರುತ್ತೆ, ಎನಿ ಟೈಮ್ ಫುಲ್ ಇರುತ್ತೆ. ನೀವು ಎಲ್ಲಿ ಬೇಕಿದ್ರೆ ಹೋಗಿ, ಯಾವುದೇ ಲೊಕೇಶನ್ ಹೋಗಿ ಫುಲ್ ಇರುತ್ತೆ, ಹೈ ಸ್ಪೀಡ್ ಇರುತ್ತೆ. ನಿಮಗೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಫ್ರೆಂಡ್ಸ್ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಏರ್ಟೆಲ್ ಆದರೆ ಏರ್ಟೆಲ್ ಅಂತ ಹಾಕಿ, ಅಥವಾ ಜಿಯೋ ಸಿಮ್ ಆದರೆ ಜಿಯೋ ಅಂತ ಹಾಕಿ, ಅಥವಾ ಬೇರೆ ಯಾವ ಸಿಮ್ ಯೂಸ್ ಮಾಡ್ತೀರಾ ಪ್ರತಿಯೊಬ್ಬರು ನೀವು ಯೂಸ್ ಮಾಡ್ತಿರುವಂಥ ಸಿಮ್ ನೇಮನ್ನು ಈ ರೀತಿಯಾಗಿ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ಇಲ್ಲಿ ಸೆಂಡ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 4 ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. ಈ 4 ಸೆಟ್ಟಿಂಗ್ ನೀವು ಒಮ್ಮೆ ಮಾಡಿದ ನಂತರ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಬಂದುಬಿಟ್ಟು ಫುಲ್ ಇರುತ್ತೆ, ಜೊತೆಗೆ ಅದು ಯಾವುದೇ ಕಾರಣಕ್ಕೂ ಆಫ್ ಆಗಲ್ಲ, ಝೀರೋ ಆಗೋದೇ ಇಲ್ಲ. ನಿಮ್ಗೆ ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. 4 ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಎಲ್ಲ ಫೋನಲ್ಲಿ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ, ಡೋಂಟ್ ವರಿ. ನಿಮಗೆ ಗೊತ್ತಿದ್ದಾಗೆ ನಾರ್ಮಲಾಗಿ 5G ಯಾವಾಗ ಬಂತು, 5G ಬಂದ ಮೇಲೆ ನಾರ್ಮಲಾಗಿ ಎಲ್ಲ ಫೋನಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು. ಅದೇನಪ್ಪ ಅಂದರೆ ಇಲ್ಲಿ ನೆಟ್ವರ್ಕ್ ಬಂದುಬಿಟ್ಟು ಫುಲ್ ಇರುತ್ತೆ, ಒಮ್ಮೆ ಕೆಲವೊಮ್ಮೆ ಇಮಿಡಿಯೇಟ್ ಏನಾಗುತ್ತೆ ಝೀರೋ ಬಂದಿರುತ್ತೆ, ಅಂದರೆ ಫುಲ್ ಝೀರೋ ಆಗಿಬಿಡುತ್ತೆ. ಇಲ್ಲಿ ನೋ ನೆಟ್ವರ್ಕ್ ಬರುತ್ತೆ, ಅಂದರೆ ಇನ್ಕಮಿಂಗ್ ಕಾಲ್ ಬರೋದಿಲ್ಲ, ಅಥವಾ ನೀವು ಕಾಲ್ ಕೂಡ ಮಾಡೋಕ್ಕಾಗಲ್ಲ. ಈ ರೀತಿಯಾದ ಸಮಸ್ಯೆ ಜಸ್ಟ್ ನಿಮಗೆ 1 ಸೆಕೆಂಡಲ್ಲಿ ಮತ್ತೆ ನೆಟ್ವರ್ಕ್ ಬರುತ್ತೆ. ಈ ರೀತಿಯಂಥ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ನೀವು ಏನು ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, 4 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 4 ಸೆಟ್ಟಿಂಗ್ ಮಾಡಿದಾಗ ನಿಮಗೆ ಪರ್ಮನೆಂಟ್ ಈ ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜೊತೆಗೆ 100% ಯಾವಾಗಲೂ ಕೂಡ ನಿಮಗೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಇರುತ್ತೆ, ನೆಟ್ವರ್ಕ್ ಹೈ ಸ್ಪೀಡಲ್ಲಿ ರನ್ ಆಗುತ್ತೆ. ಗೈಸ್, ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡ್ತೀನಿ. ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂಡರಲ್ಲಿ ನೀವು ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನೆಟ್ವರ್ಕ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ 2 ಸಿಮ್ ಯೂಸ್ ಮಾಡ್ತೀರಿ, ಯಾವ ಸಿಮ್ಮನ್ನು ನೆಟ್ವರ್ಕ್ ಬೇಕು ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಫೋನಲ್ಲಿ ಒಂದೇ ಸಿಮ್ ಇರುವಂಥದ್ದು. ಸೊ ಇಲ್ಲಿ ಸಿಮ್ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಸಿಮ್ 1 ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಬರುತ್ತೆ, ಡಾಟಾ ರೋಮಿಂಗ್ ಅಂತ ನೋಡ್ಬೋದು. ಇಲ್ಲಿ ನಿಮ್ಮದು ಇದು ಆಫ್ ಇರುತ್ತೆ, ಇದು ನೀವು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಏನಕ್ಕಂತ ಕೆಲವೊಮ್ಮೆ ಏನಾಗುತ್ತೆ, ನೀವೇನು ಮಾಡ್ತೀರಿ, ಆ ಡಾಟಾ ರೋಮಿಂಗ್ ಇರುವಂಥ ರೋಮಿಂಗ್ ಏರಿಯಾಕ್ಕೆ ಹೋಗ್ತೀರಿ, ಆವಾಗ ನಿಮಗೆ ಇಂಟರ್ನೆಟ್ ನಿಮ್ಮ ಮೊಬೈಲ್ ನೆಟ್ವರ್ಕ್ ಬಂದುಬಿಟ್ಟು ಕಂಪ್ಲೀಟಾಗಿ ಝೀರೋ ಆಗುತ್ತೆ. ಏನಕ್ಕಂದರೆ ನೀವು ರೋಮಿಂಗ್ ಏರಿಯಾದಲ್ಲಿ ಇರ್ತೀರಿ, ಅದಕ್ಕೋಸ್ಕರ ನೀವು ಇದನ್ನು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿದ ನಂತರ ನೀವು ಯಾವುದೇ ಏರಿಯಾಗೆ ಹೋಗಿ ನಿಮ್ಗೆ ಆವಾಗ ನೆಟ್ವರ್ಕಲ್ಲಿ ಆಫ್ ಆಗೋಲ್ಲ. ಇದು ಒಂದೇ ಸೆಟ್ಟಿಂಗ್ ನೀವು ಇಂಪಾರ್ಟೆಂಟಾಗಿ ಮಾಡಬೇಕಾಗುತ್ತೆ. ಬೇರೆ ಬೇರೆ ಪ್ಲೇಸ್ನಲ್ಲಿ ನೆಟ್ವರ್ಕ್ ನಿಮ್ಗೆ ಸಡನ್ನಾಗಿ ಆಫ್ ಆಗೋಕ್ಕೆ ಇದು ಮೇನ್ ರೀಸನ್ನು. ಸೊ ಹಾಗಾಗಿ ಇಲ್ಲಿ ಡಾಟಾ ರೋಮಿಂಗನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ರೋಮಿಂಗ್ ಏರಿಯಾದಲ್ಲಿ ಕೂಡ ನಿಮಗೆ ಫುಲ್ ನೆಟ್ವರ್ಕ್ ಸಿಗುತ್ತೆ. ಇದು ಒಂದೇದು. ಎರಡನೇ ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗಿರುವಂಥದ್ದು, ಸೆಟ್ಟಿಂಗ್ನಲ್ಲಿ ಯಾವ ಸಿಮ್ಮಲ್ಲಿ ನೆಟ್ವರ್ಕನ್ನು ನೀವು ಸರಿ ಮಾಡಬೇಕಂದ್ಕೊಂಡಿರೋ ಆ ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ವೆರಿ ಇಂಪಾರ್ಟೆಂಟ್, ಇಲ್ಲಿ ಆ ಪ್ರಿಫರ್ಡ್ ನೆಟ್ವರ್ಕ್ ಟೈಪ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ನಿಮಗೆ ಕೆಲವೊಮ್ಮೆ ಫುಲ್ ನೆಟ್ವರ್ಕ್ ಬರುತ್ತೆ, ಕೆಲವೊಮ್ಮೆ ಝೀರೋ ಆಗುತ್ತೆ. ಇದು ಮೇನ್ ರೀಸನ್. ನಾರ್ಮಲಾಗಿ ಇದು ಏನಕ್ಕೆ ಆಗುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ನಿಮಗೆ ನಾರ್ಮಲಾಗಿ 5G ಫೋನ್ ಯಾವಾಗ ಬಂತು, 5G ನೆಟ್ವರ್ಕ್ ಯಾವಾಗ ಪ್ರಾರಂಭ ಆಯಿತು, ಸೊ ಅಲ್ಲಿ ನಂತರ ಈ ಪ್ರಾಬ್ಲಮ್ ಬಂದಿರುವಂಥದ್ದು. ನಾರ್ಮಲಾಗಿ ಏನಾಗುತ್ತೆ, ಕೆಲವೊಮ್ಮೆ ನಿಮ್ಮ ಏರಿಯಾದಲ್ಲಿ ಕರೆಕ್ಟಾಗಿ 5G ನೆಟ್ವರ್ಕ್ ಇರೋಲ್ಲ. ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಿ, ಇಲ್ಲಿ ಪ್ರಿಫರ್ಡ್ ನೆಟ್ವರ್ಕ್ ಟೈಪಲ್ಲಿ 5G ಸೆಲೆಕ್ಟ್ ಮಾಡಿರ್ತೀರಿ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಏರಿಯಾದಲ್ಲಿ 5G ಇರಲ್ಲ, ಬಟ್ ಇಲ್ಲಿ ನೀವು 5G ಸೆಲೆಕ್ಟ್ ಮಾಡಿರ್ತೀರಿ. ಆವಾಗ ನಿಮಗೆ ಈ ರೀತಿಯಂಥ ಎರರ್ ಬರುತ್ತೆ. ಕೆಲವೊಮ್ಮೆ ನಿಮಗೆ ಫುಲ್ ನೆಟ್ವರ್ಕ್ ಬರುತ್ತೆ, ಅಂದರೆ 4G ಯಾವಾಗ ಕನೆಕ್ಟ್ ಆಗುತ್ತೆ ಆವಾಗ ಫುಲ್ ಇರುತ್ತೆ. ಆವಾಗ ಯಾವಾಗ ನಿಮಗೆ 5G ಕನೆಕ್ಟ್ ಆಗುತ್ತೆ ಸಡನ್ನಾಗಿ, ಆವಾಗ ನಿಮ್ಮ ನೆಟ್ವರ್ಕ್ ಬಂದುಬಿಟ್ಟು ಝೀರೋ ಆಗುತ್ತೆ. ಅಂದರೆ ಇಲ್ಲಿ 4-5 ಪಾಯಿಂಟ್ ಏನಿರುತ್ತೆ ಅದು 1 ಪಾಯಿಂಟಿಗೆ ಬಂದಿರುತ್ತೆ, ಅಥವಾ 0 ಪಾಯಿಂಟಿಗೆ ಆಗುತ್ತೆ. ಸೊ ಇದಕ್ಕೆ ನೀವು ಏನು ಮಾಡಬೇಕಂತಂದರೆ, ನಿಮ್ಮ ಏರಿಯಾದಲ್ಲಿ ಅಥವಾ ಮನೆಯಿಂದ ಒಳಗಿರ್ಬೋದು ಹೊರಗಿರ್ಬೋದು ನಿಮಗೆ ಫುಲ್ 5G ಸಿಗ್ತಿದ್ರೆ ಇಲ್ಲಿ 5Gಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ 5G ಕರೆಕ್ಟಾಗಿ ಸಿಗ್ತಾ ಇಲ್ಲ, ಮನೆ ಒಳಗಡೆ ಇದ್ದರೆ 5G ಬರ್ತಿದೆ, ಮನೆ ಒಳಗಡೆ ಇದ್ದರೆ 4G ಬರ್ತಿದೆ, ಹೊರಗಡೆ ಹೋದರೆ 5G ಬರ್ತಿದೆ, ಈ ರೀತಿಯಂಥ ಸಮಸ್ಯೆ ಇದ್ದರೆ ನೀವು ಇಲ್ಲಿ 4Gಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 5G ಏರಿಯಾದಲ್ಲಿ ಮಾತ್ರ 5G ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಇದೇ ಸಮಸ್ಯೆ ಬರ್ತಾ ಇರುತ್ತೆ, ಒಮ್ಮೆ ಫುಲ್ ನೆಟ್ವರ್ಕ್ ಬರುತ್ತೆ, ಒಮ್ಮೆ ಝೀರೋ ಆಗುತ್ತೆ. ಈ ರೀತಿಯಂಥ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಏರಿಯಾದಲ್ಲಿ 5G ಫುಲ್ ನೆಟ್ವರ್ಕ್ ಇದ್ದರೆ ಮಾತ್ರ ನೀವು 5G ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಈ ರೀತಿಯಾಗಿ 4Gನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 4Gನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇದು ಎರಡನೇ ಸೆಟ್ಟಿಂಗು. ಗೈಸ್, ಇನ್ನು ಮೂರನೇ ಸೆಟ್ಟಿಂಗು, ಇದು ಕೂಡ ವೆರಿ ಇಂಪಾರ್ಟೆಂಟು. ಗೈಸ್, ನಾರ್ಮಲಾಗಿ ನಿಮಗೆ ಗೊತ್ತಿದ್ದಾಗೆ ಹೊಸ ಫೋನ್ ತಗೊಂಡಾಗ ನೆಟ್ವರ್ಕ್ ಸ್ಪೀಡಾಗಿ ರನ್ ಆಗುತ್ತೆ, ಸ್ಪೀಡಾಗಿ ಬರುತ್ತೆ, ಫುಲ್ ನೆಟ್ವರ್ಕ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಕೂಡ ತುಂಬಾ ಸ್ಪೀಡಾಗಿ ಆಗುತ್ತೆ. ಬಟ್ ನೀವು ಡೇ ಬೈ ಡೇ ನೀವು ಯೂಸ್ ಮಾಡ್ತಿದ್ದೀನಿ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆಗುತ್ತೆ. ಇದಕ್ಕೆ
ಇದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನ APN ಸೆಟ್ಟಿಂಗ್ ಅಂತ ಹೇಳ್ಬೋದು. ನೀವು ಹೊಸ ಫೋನ್ ತಗೊಂಡಾಗ ನಿಮ್ಮ APN ಸೆಟ್ಟಿಂಗ್ ಬಂದುಬಿಟ್ಟು ಫ್ರೆಶ್ ಆಗಿ ಅಪ್ಡೇಟ್ ಆಗಿರುತ್ತೆ. ಆವಾಗ ನಿಮಗೆ ಫುಲ್ ನೆಟ್ವರ್ಕ್ ಎಳೆದು ಕೊಡುತ್ತೆ ಅಂತ ಹೇಳ್ಬೋದು, ಫುಲ್ ನೆಟ್ವರ್ಕ್ ಬಂದಿರುತ್ತೆ. ಬಟ್ ನೀವು ಆ APN ಸೆಟ್ಟಿಂಗ್ ಅಪ್ಡೇಟ್ ಮಾಡಲ್ಲ, ರೀಸೆಟ್ ಮಾಡಲ್ಲ, ಆವಾಗ ಏನಾಗುತ್ತೆ ಆ ನೆಟ್ವರ್ಕ್ ಓಲ್ಡ್ ಆಗಿರುತ್ತೆ. ಆವಾಗ ನಿಮಗೆ ಮತ್ತೆ ನೆಟ್ವರ್ಕ್ ಇಶ್ಯೂಸ್ ಸಮಸ್ಯೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಆಕ್ಸೆಸ್ ಪಾಯಿಂಟ್ ನೇಮ್ ಅಥವಾ APN ಅಂತ ಇರುತ್ತಲ್ಲ, APN ಸೆಟ್ಟಿಂಗ್ ಇರುತ್ತಲ್ಲ, ಇದನ್ನು ನೀವು ರೀಸೆಟ್ ಮಾಡಬೇಕಾಗುತ್ತೆ. ಒಂದು ಎವ್ರಿ 2 ಮಂತಿಗೆ 3 ಮಂತಿಗೊಮ್ಮೆ ರೀಸೆಟ್ ಮಾಡ್ತಿರಬೇಕಾಗುತ್ತೆ. ಆವಾಗ ನಿಮಗೆ ಹೊಸ ಫೋನ್ ತಗೊಂಡಾಗ ಯಾವ ರೀತಿ ಸ್ಪೀಡ್ ಇರುತ್ತೆ ಆ ರೀತಿ ಆಗುತ್ತೆ. ನೀವು ಇಲ್ಲಿ APN ಸೆಟ್ಟಿಂಗ್ ಹೋಗಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀಸೆಟ್ ಆಕ್ಸೆಸ್ ಪಾಯಿಂಟ್ ಅಥವಾ ರೀಸೆಟ್ APN ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೀಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಏನು ನೆಟ್ವರ್ಕ್ ಇರುತ್ತೆ ಫೋನ್ ಅದು ರೀಸೆಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಪ್ಡೇಟೆಡ್ APN ವರ್ಷನ್ ಅಪ್ಡೇಟ್ ಆಗುತ್ತೆ. ಆವಾಗ ನಿಮಗೆ ಇಂಟರ್ನೆಟ್ ಸ್ಟಾಪ್ ಆಗಲ್ಲ, ಜೊತೆಗೆ ನೆಟ್ವರ್ಕ್ ಕೂಡ ಫುಲ್ ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳ್ಬೋದು. ಇದು 3ನೇ ಸೆಟ್ಟಿಂಗು. ಗೈಸ್ 4ನೇ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಕೂಡ ವೆರಿ ಇಂಪಾರ್ಟೆಂಟು. ಏನಕ್ಕೆ ಈ 3 ಸೆಟ್ಟಿಂಗ್ ಮಾಡಿದ ನಂತರ 4 ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಹೊಸ ಫೋನ್ ತಗೊಂಡಾಗ ಯಾವ ರೀತಿ ನಿಮಗೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಆ ರೀತಿಯಾಗಿ ನೀವು ಮಾಡ್ಬೋದು. ಗೈಸ್ ಅದಕ್ಕೆ ನೀವು ಮಾಡಬೇಕಾಗಿರೋಂಥ ನಿಮ್ಮ ಫೋನಲ್ಲಿ ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ. ಇಲ್ಲಿ ಎಡಿಷ್ನಲ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಕೆಲವೊಂದು ಫೋನಲ್ಲಿ ಡೈರೆಕ್ಟ್ ಸಿಗುತ್ತೆ, ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬ್ಯಾಕಪ್ ಆ್ಯಂಡ್ ರೀಸೆಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೀಸೆಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಸೆಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಎರೇಸ್ ಆಲ್ ಡಾಟಾ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ನೋಡ್ಬೋದು ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಕೇವಲ ನೆಟ್ವರ್ಕ್ ಏನಿದೆ ಅದನ್ನು ಮಾತ್ರ ನೀವು ರೀಸೆಟ್ ಮಾಡಬೇಕಾಗುತ್ತೆ. ನೆಟ್ವರ್ಕ್ ಸೆಟ್ಟಿಂಗನ್ನು ಮಾತ್ರ ನೀವು ರೀಸೆಟ್ ಮಾಡಬೇಕು. ಸೊ ಬೇರೆ ಯಾವುದೇ ಸೆಟ್ಟಿಂಗ್ ಮಾಡೋಕ್ಕೆ ಮುಟ್ಟಕ್ಕೆ ಹೋಗಬೇಡಿ, ನಿಮ್ಮ ಮೊಬೈಲು ರೀಸೆಟ್ ಆಗುತ್ತೆ. ಸೊ ಇಲ್ಲಿ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ, ಇಲ್ಲಿ ಆನ್ ಮಾಡ್ಕೊಳ್ಳಿ. ನಂತರ ಇವಾಗ ಇಲ್ಲಿ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನನ್ನ ಮೊಬೈಲ್ ನೆಟ್ವರ್ಕ್ ಬಂದುಬಿಟ್ಟು ರೀಸೆಟ್ ಆಯಿತು. ಗೈಸ್ ಈ ರೀತಿಯಾಗಿ 4 ಸೆಟ್ಟಿಂಗ್ ನೀವು ಒಮ್ಮೆ ಮಾಡಿ ನೋಡಿ. ನಿಮ್ಮ ಫೋನ್ ಯಾವುದೇ ಇರ್ಬೋದು, ನೀವು ಯಾವುದೇ ಸಿಮ್ ಯೂಸ್ ಮಾಡ್ತಿರ್ಬೋದು, ಒಮ್ಮೆ ಮಾಡಿ ನೋಡಿ. ನಂತರ ನಿಮ್ಮ ನೆಟ್ವರ್ಕ್ ಬಂದುಬಿಟ್ಟು ಫುಲ್ ನೆಟ್ವರ್ಕ್ ಬರುತ್ತೆ, ಜೊತೆಗೆ ಹೈಫೈ ನೆಟ್ವರ್ಕ್ ಇರುತ್ತೆ. ಎನಿ ಟೈಮ್ ನಿಮಗೆ ನೆಟ್ವರ್ಕ್ ಝೀರೋ ಆಗೋದಿಲ್ಲ, ಎನಿ ಟೈಮ್ ಫುಲ್ ನೆಟ್ವರ್ಕ್ ಇರುತ್ತೆ. ಸೊ ಈ ಸೆಟ್ಟಿಂಗ್ ಮಾಡಿದ ನಂತರ ನಿಮಗೆ ಇದು ವರ್ಕ್ ಆದರೆ ಪ್ರತಿಯೊಬ್ಬರು ಇದು ವರ್ಕ್ ಆಗ್ತಿದೆ ಅಂತ, ಇಟ್ಸ್ ವರ್ಕಿಂಗ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಈ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.